ನಮಸ್ಕಾರ. ನಾನು ಡಾಕ್ಟರ್ ಸಿ ಎನ್ ಪಾಟೀಲ್, HOD ಆ್ಯಂಡ್ ಲೀಡ್ ಕನ್ಸಲ್ಟೆಂಟ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಆಂಕಾಲಜಿ, ಆಸ್ಟರ್ ವೈಟ್ಫೀಲ್ಡ್, ಬೆಂಗಳೂರು. ಈಗ ನಾವು ಕ್ಯಾನ್ಸರ್ ಅಂದರೆ ಏನು ಅಂತ ಮತ್ತು ಕ್ಯಾನ್ಸರ್ನ ಲಕ್ಷಣಗಳೇನು ಅಂತ ತಿಳ್ಕೊಂಡಿದ್ದೀವಿ. ಈಗ ಕ್ಯಾನ್ಸರ್ನ ಯಾವ ಭಾಗದಲ್ಲಿ ಕ್ಯಾನ್ಸರ್ ಆದರೆ ಅದರದ್ದು ಲಕ್ಷಣಗಳೇನು ಮತ್ತು ಅದನ್ನು ಗುರುತಿಸೋದು ಹೇಗೆ, ಅದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳೋಣ. ಹಾಗೂ ಕ್ಯಾನ್ಸರ್ನ ವಿಧಗಳೇನು ತಿಳ್ಕೊಳ್ಳೋಣ. ಈಗ ಕ್ಯಾನ್ಸರ್ ಮಕ್ಕಳಲ್ಲೂ ಆಗಬಹುದು, ದೊಡ್ಡವರಲ್ಲೂ ಆಗಬಹುದು. ಮಕ್ಕಳಲ್ಲಿ ಆಗ್ತಕ್ಕಂತಹ ಕ್ಯಾನ್ಸರ್ಗೆ ಸಾಮಾನ್ಯವಾಗಿ ಜೆನೆಟಿಕ್ ರೀಸನ್ ಇರುತ್ತೆ. ಯಾಕಂದರೆ ಅವರಿಗೆ ಎನ್ವೈರ್ನಮೆಂಟಲ್ ರಿಸ್ಕ್ ಫ್ಯಾಕ್ಟರ್ ಅಥವಾ ಸ್ಮೋಕಿಂಗ್ ಆ ರೀತಿಯ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೆ ಇರೋದ್ರಿಂದ ಜೆನೆಟಿಕ್ ಈವೆಂಟಿಂದನೇ ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಮಕ್ಕಳಲ್ಲಿ ಬರ್ತಕ್ಕಂತಹ ಕ್ಯಾನ್ಸರ್ಸ್ ಅಂದರೆ ಬ್ಲಡ್ ಕ್ಯಾನ್ಸರ್ ಇರ್ಬೋದು ಅಥವಾ ಸಾಲಿಡ್ ಆರ್ಗನ್ಸ್ ಕ್ಯಾನ್ಸರ್ ಇರ್ಬೋದು. ಸಾಮಾನ್ಯವಾಗಿ ಬ್ಲಡ್ ಕ್ಯಾನ್ಸರ್ನ ಮಕ್ಕಳಲ್ಲಿ ನೋಡ್ತೇವೆ. ಅಂದರೆ ಲ್ಯುಕೀಮಿಯಾ ಅಂತ ಏನು ಹೇಳ್ತೀವಿ, ಅದರಲ್ಲಿ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೀಮಿಯಾವನ್ನು ನೋಡ್ತೇವೆ. ಹಾಗೆ ಸಾಲಿಡ್ ಕ್ಯಾನ್ಸರ್ಸ್ನಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂತಹ ಟ್ಯೂಮರ್ಸ್ ಅಂದರೆ ಬ್ರೈನ್ ಟ್ಯೂಮರ್ಸ್ ಮಕ್ಕಳಲ್ಲಿ. ಹಾಗೆಯೇ ಕಿಡ್ನಿಯ ಟ್ಯೂಮರ್ ಅಂದರೆ ವಿಲ್ಮ್ಸ್ ಟ್ಯೂಮರ್ ಅಥವಾ ನ್ಯೂರೋಬ್ಲಾಸ್ಟೋಮಾ, ರ್ಯಾಬ್ಡೋಮಯೋಸಾರ್ಕೋಮಾ, ಹೀಗೆ ನಾನಾ ರೀತಿಯ ಸಾಲಿಡ್ ಕ್ಯಾನ್ಸರ್ಸ್ ಕೂಡ ಮಕ್ಕಳಲ್ಲಿ ಆಗುತ್ತೆ. ಒಂದು ಉಪಯುಕ್ತ ಇನ್ಫಾರ್ಮೇಷನ್ ಅಂತಂದರೆ ಮಕ್ಕಳಲ್ಲಿ ಆಗ್ತಕ್ಕಂತಹ ಕ್ಯಾನ್ಸರ್ 90% ಕ್ಯಾನ್ಸರ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದು ಅಡಲ್ಟ್ಸ್ನಲ್ಲಿ ಈ ರೀತಿಯಾಗಿ ಕಂಡುಬರೋದಿಲ್ಲ. ಹಾಗಾಗಿ ಮಕ್ಕಳಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚಿದ್ದೇ ಆದಲ್ಲಿ 90% ಕ್ಯಾನ್ಸರ್ಸ್ನ ನಾವು ಸಂಪೂರ್ಣವಾಗಿ ಗುಣಪಡಿಸಬಹುದು. ಕೇವಲ 10% ಕ್ಯಾನ್ಸರ್ನ ನಾವು ಗುಣಪಡಿಸದೇ ಇರಲಿಕ್ಕೆ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ದೊಡ್ಡವರಲ್ಲಿ ಬರ್ತಕ್ಕಂತಹ ಕ್ಯಾನ್ಸರ್, ಹೆಚ್ಚಿನ ಕ್ಯಾನ್ಸರ್ಸ್ ಹ್ಯಾಬಿಟ್ ರಿಲೇಟೆಡ್ ಅಂದರೆ ಸ್ಮೋಕಿಂಗ್ ರಿಲೇಟೆಡ್ ಅಥವಾ ಎನ್ವೈರನ್ಮೆಂಟಲ್ ರಿಸ್ಕ್ ಫ್ಯಾಕ್ಟರ್ಸ್ನಿಂದ ಬಂದಿರತಕ್ಕಂತಹ ಕ್ಯಾನ್ಸರ್ಸ್ ಆಗಿರುತ್ತೆ. ಮಕ್ಕಳಲ್ಲೂ ಕೂಡ ಲಿಕ್ವಿಡ್ ಕ್ಯಾನ್ಸರ್ ಅಥವಾ ಸಾಲಿಡ್ ಕ್ಯಾನ್ಸರ್ನಾಗಿ ವಿಂಗಡಿಸಬಹುದು. ಲಿಕ್ವಿಡ್ ಅಂದರೆ ಹೆಮಟಾಲಜಿಕಲ್ ಕ್ಯಾನ್ಸರ್ಸ್ ಅಂದರೆ ದೊಡ್ಡವರಲ್ಲಿ ಲುಕೀಮಿಯಾ, ಲಿಂಫೋಮಾಸ್, ಮೈಲೋಮಾ, ಮೈಲೋಡಿಸ್ಪ್ಲಾಸ್ಟಿಕ್ ಸಿಂಡ್ರೋಮ್ ಈ ರೀತಿಯಾದ ಕ್ಯಾನ್ಸರ್ಸ್ಗಳಿವೆ. ಸಾಲಿಡ್ ಕ್ಯಾನ್ಸರ್ಸ್ನಲ್ಲಿ ಅದು ಯಾವುದೇ ಭಾಗದ ಕ್ಯಾನ್ಸರ್ ಆಗಿರ್ಬೋದು. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ಏನು ಹೇಳ್ತೀವಿ, ಗಂಟಲಲ್ಲಿ ಬರ್ತಕ್ಕಂಥದ್ದು, ಒಸಡಿನಲ್ಲಿ ಬರ್ತಕ್ಕಂಥದ್ದು, ಅನ್ನನಾಳದ ಕ್ಯಾನ್ಸರ್ ಇರ್ಬೋದು. ಇನ್ನು ಶ್ವಾಸಕೋಶದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ನ ಕ್ಯಾನ್ಸರ್, ಬ್ಲಾಡರ್ ಕ್ಯಾನ್ಸರ್, ಹೀಗೆ ನಾನಾ ರೀತಿಯ ಸಾಲಿಡ್ ಕ್ಯಾನ್ಸರ್ಸ್ ಅಂತ ವಿಂಗಡಿಸಬಹುದು. ಸೊ ಹೆಮಟಾಲಜಿಕಲ್ ಕ್ಯಾನ್ಸರ್ಸ್ ಮತ್ತು ಸಾಲಿಡ್ ಕ್ಯಾನ್ಸರ್ಸ್. ಸಾಕಷ್ಟು ಹೆಮಟಾಲಜಿಕಲ್ ಕ್ಯಾನ್ಸರ್ಸ್ ಏನಿದೆ ಅಂದರೆ ಲ್ಯುಕೀಮಿಯಾ, ಲಿಂಫೋಮಾ ಏನಿದೆ, ಇದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಲ್ಯುಕೀಮಿಯಾದಲ್ಲೂ ಕೂಡ ಸಾಕಷ್ಟು ವೆರೈಟೀಸ್ ಇದೆ. ಲಿಂಫೋಮಸಲ್ಲೂ ಕೂಡ ಹಾಡ್ಜ್ಕಿನ್ಸ್, ನಾನ್ ಹಾಡ್ಜ್ಕಿನ್ಸ್ ಈ ರೀತಿಯಾದ ವಿಧಗಳಿವೆ. ಇವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಮೈಲೋಮಾ ಅಂತ ಏನಿದೆ ಕಾಯಿಲೆ, ಅದು ಸಾಮಾನ್ಯವಾಗಿ 60 ವರ್ಷದ ನಂತರ ಮೂಳೆ ಮಜ್ಜನದಲ್ಲಿ ಬರ್ತಕ್ಕಂತಹ ಕ್ಯಾನ್ಸರ್. ಇದನ್ನು ಗುಣಪಡಿಸಲಾಗುವುದಿಲ್ಲ, ಆದರೆ ಸಂಪೂರ್ಣವಾಗಿ ಅದನ್ನು ಕಂಟ್ರೋಲಲ್ಲಿ ಹತೋಟಿಯಲ್ಲಿಟ್ಟು 5 ರಿಂದ 10 ವರ್ಷ ಬದುಕತಕ್ಕಂತಹ ವ್ಯಕ್ತಿಗಳು ಕೂಡ ಈಗ ಇದ್ದಾರೆ. ಇನ್ನು ಸಾಲಿಡ್ ಕ್ಯಾನ್ಸರ್ಸ್ಗೆ ಬಂದದ್ದೇ ಆದಲ್ಲಿ ಅರ್ಲಿ ಸ್ಟೇಜಲ್ಲಿ ಅದನ್ನು ಗುರುತಿಸಿದ್ದೇ ಆದಲ್ಲಿ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ದುರದೃಷ್ಟವಶಾತ್ ಏನಾಗಿದೆ ಅಂದರೆ ಅದು ಅಡ್ವಾನ್ಸ್ ಸ್ಟೇಜಲ್ಲಿ ಗುರುತಿಸೋದ್ರಿಂದ ಬಹಳಷ್ಟು ಕ್ಯಾನ್ಸರ್ಸ್ ಅಡಲ್ಟ್ಸಲ್ಲಿ ಗುಣಪಡಿಸಲಿಕ್ಕೆ ಆಗೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಬರ್ತಕ್ಕಂಥದ್ದು ಏನಂದರೆ ಈ ರೀತಿಯ ವಿಚಾರ ವಿನಿಮಯದಿಂದ ಮಾಹಿತಿ ಪಬ್ಲಿಕ್ಸ್ಗೆ ದೊರಕೋದ್ರಿಂದ ಅದು ಅರ್ಲಿ ಸ್ಟೇಜಲ್ಲಿ ಗುರುತಿಸಲಿಕ್ಕೆ ಸಹಾಯ ಆಗ್ತಾ ಇದೆ. ಹಾಗಾಗಿ ನೀವು ಇದನ್ನು ಕೂಡ ಹೆಚ್ಚಿನ ಜನರಲ್ಲಿ ತಿಳಿಸಿದ್ದೇ ಆದಲ್ಲಿ ಅದು ಅರ್ಲಿ ಸ್ಟೇಜಲ್ಲಿ ಗುರುತಿಸಲಿಕ್ಕೆ ಸಹಾಯವಾಗ್ತದೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಮಗ್ರವಾಗಿ ಸಂಪೂರ್ಣ ಮಾಹಿತಿ ಇರತಕ್ಕಂತಹ ಆಸ್ಟರ್ ವೈಟ್ಫೀಲ್ಡ್ನ ಕ್ಯಾನ್ಸರ್ ಕೇರ್ ಸೆಂಟರ್ಗೆ ಬಂದದ್ದೇ ಆದಲ್ಲಿ ನಾವು ತಿಳಿಸಲಿದ್ದೇವೆ. ಧನ್ಯವಾದಗಳು.